ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಕರನ್ಸ್ ಕ್ರಿಯೇಟಿವ್ ವರ್ಲ್ಡ್. ಹೋದ್ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ವಿಡಿಯೋ ನೋಡಿದ್ವಿ. ಇವಾಗ ಸ್ಟಿಚಿಂಗ್ ವಿಡಿಯೋ ನೋಡೋಣ ಬನ್ನಿ. ನಾನು ಫಸ್ಟ್ ಯಾವಾಗಲೂ ಸ್ಲೀವ್ಸ್ನನ್ನೇ ಸ್ಟಿಚಿಂಗ್ ಮಾಡ್ತೀನಿ. ಈ ಸ್ಲೀವ್ಸಿಗೆ ಬಂದು ನಾನು ಸ್ವಲ್ಪ ಶಾರ್ಟೇಜ್ ಆಗಿದೆ ಬಟ್ಟೆ, ಅದಕ್ಕೋಸ್ಕರ ಪ್ಯಾಚ್ ಕೊಡ್ತಾ ಇದ್ದೀನಿ. ಯಾವಾಗಲೂ ನಾನು ಪ್ಯಾಚ್ ಕೊಡೋದು ಬಂದು ಫ್ರಂಟ್ ಸೈಡಲ್ಲೇ ಕೊಡ್ತೀನಿ. ನೋಡಿ ಇಲ್ಲಿ ಫ್ರಂಟ್ ಸೈಡಲ್ಲಿ. ಇನ್ನೂ ಇದಕ್ಕೆ ನಾನು ಶೇಪ್ ಕಟ್ ಮಾಡಿಲ್ಲ. ಈ ಥರ ಪ್ಯಾಚ್ ಕೊಡ್ತೀನಿ ನೋಡಿ. ಇದು ಫ್ರಂಟ್ ಸೈಡ್ ಅಂದರೆ ಫ್ರಂಟ್ ಸೈಡಲ್ಲಿ ಉಲ್ಟಾ ಕೊಡ್ತಾ ಇದೀನಿ ನೋಡಿ. ಹಿಂಗೇನೆ ಕೊಟ್ಬಿಟ್ಟು ನೋಡಿ ಈಗ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ನಾನು 2 ಪೀಸ್ದು ಶೇಪ್ ಇನ್ನೂ ಕಟ್ ಮಾಡಿರಲಿಲ್ಲ. ಪ್ಯಾಚ್ ಕೊಟ್ಟಾದ್ಮೇಲೆ ನಾನು ಈ ಥರನೇ ಕಟ್ ಮಾಡೋದು. ನನ್ನ ಸ್ಟಿಚಿಂಗ್ ವೇ ಹಿಂಗೇನೆ ನೋಡಿ. ಕಟ್ ಮಾಡಿಬಿಟ್ಟು ಆಮೇಲೆ ನಾನು ಶೇಪ್ ಡ್ರಾ ಮಾಡಿ ಕಟ್ ಮಾಡಬೇಕು. ನಾನು ಯಾವಾಗಲೂ ಬಂದು ಸ್ಟಿಚ್ ಮಾಡೋದು ಬಂದು ಈ ಈ ಥರ ನಾನು ಬಂದು ಸೀದಾ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂತ ಹೇಳಿ, ಯಾವುದು ಸ್ಟಿಚಿಂಗು ಬಟ್ಟೆಗಳು ಕಾಣಬಾರ್ದು ಅಂತ ಹೇಳಿನೇ ನಾನು ಈ ಥರ ಸ್ಟಿಚಿಂಗ್ ಮಾಡ್ತೀನಿ, ಪ್ಯಾಚ್ ವರ್ಕ್ ಕೊಡ್ತೀನಿ. ಫ್ರಂಟ್ ಸೈಡ್ ಕೊಟ್ಟಾಗ ನಿಮಗೆ ಸ್ಲೀವ್ಸ್ ಅಡಿ ಹೋಗುತ್ತೆ, ಕೈ ಅಡಿ ಹೋಗೋದಕ್ಕೆ ಅಂತ ನಾನು ಆ ಥರ ಕೊಡೋದು ಫ್ರಂಟ್ ಸೈಡ್. ಬ್ಯಾಕ್ ಸೈಡ್ ಏನು ನಿಮಗೆ ಬರಲ್ಲ ನೋಡಿ. ಈಗ ಬಂದು ಮೇನ್ ಪೀಸ್ನ ಬಂದು ಫ್ರಂಟ್ ಸೈಡ್ ತೊಗೋಬೇಕು. ಇದನ್ನ ಬಂದು ಉಲ್ಟಾ ನೋಡಿ. ನಾನು ಸ್ಟಿಚ್ ಹೆಂಗೆ ಹಾಕಿದ್ದೀನಿ ನೋಡಿ. ಈ ಥರ ಅರ್ಧ ಇಂಚಷ್ಟು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಸ್ಟಿಚ್ನು ಉಲ್ಟಾನೇ ಇದೆ ನೋಡಿ. ನೀವು ಇವಾಗ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಸ್ಲೀವ್ ಮೇಲೆ ಮಾತ್ರ ಒಂದು ಸ್ಟಿಚ್ ಹಾಕಬೇಕು. ಮೀನ್ಸ್ ಲೈನಿಂಗ್ ಮೇಲೆ ಮಾತ್ರ ಒಂದು ಸ್ಟಿಚ್ ಹಾಕ್ಬಿಟ್ಟು ಈಗ ಮತ್ತೆ ನೀಟಾಗಿ ಸೀದಾ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಮೇಲಕ್ಕೆ ಒಂದು ಸ್ಟಿಚ್ ಹಾಕಬೇಕು. ಆವಾಗ ನಿಮಗೆ ಆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಲೀವ್ನ ಹಿಂಗೆ ಮಾಡೋದು ನಾನು ಯಾವಾಗಲೂ. ಮಡ್ಚೋಳಿ ಹಂಗಿದ್ರು ಅದನ್ನು ತೋರಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋ ಹೆಂಗೆ ಉಳಿಯೋದು ಅಂತ. ಈ ಥರ ಮಾಡಿ ನೋಡಿ. ಇವಾಗ ಫಿನಿಶ್ ಆದಮೇಲೆ ಮೇಲಕ್ಕೆ ಅದೇ ಥರ ಒಂದು ಸ್ಟಿಚ್ ಹಾಕೋಬೇಕು. ಬಿಕಾಸ್ ಇದು ಯಾವಾಗಲೂ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ನೀಟಾಗಿ ಕೂರಬೇಕು ಅಂತ ನೋಡಿ. ರಿಮೈನಿಂಗ್ ಬಟ್ಟೆ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಫಿನಿಶಿಂಗ್ ಕಾಣಿಸ್ತಾ ಇದೆ ನೋಡಿ. ಅಟ್ಯಾಚ್ ಮಾಡಿದ್ದೀನಿ ಬಟ್ಟೆ ಅನ್ನೋದು ಕಾಣಿಸಲ್ಲ, ಸ್ಟಿಚ್ ಮಾತ್ರನೇ ಕಾಣಿಸುತ್ತೆ. ಅದಕ್ಕೆ ನಾನು ಆ ಥರ ಉಳಿಯೋದು. ಇವಾಗ ಇದೇ ಥರ ಇನ್ನೊಂದು ಸ್ಲೀವ್ಸು ಹೊಲ್ದಿಟ್ಕೊಂಡಿದ್ದೀನಿ. ನಾನು ಒಂದೇ ಸ್ಲೀವ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಹೊಲ್ದಿಟ್ಕೊತಾ ಇದ್ದೀನಿ. ತುಂಬ ಬ್ರೀಫಾಗಿ ವಿಡಿಯೋ ತೋರಿಸಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಮೇನ್ ಇರೋದು ಮಾತ್ರ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನೋಡ್ಕೊಳ್ಳಿ. ಸ್ಲೀವ್ಸ್ ಇದಾಯಿತು. ಇವಾಗ ಹಿಂಭಾಗ ಬ್ಯಾಕ್ ಸೈಡೂ ಸೇಮು ಲೈನಿಂಗ್ ತೊಗೋಬೇಕು. ಇದನ್ನು ನಾನಿವಾಗ ಸೀದಾನೇ ಹಾಕ್ತಾ ಇದ್ದೀನಿ ಬಟ್ಟೆ. ಸೀದಾ ಹಾಕಿ ಮೇಲಕ್ಕೆ ಫುಲ್ಲಾಗಿ ಒಂದು ಸ್ಟಿಚ್ಚು, ಮೀನ್ಸ್ ಅದು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡೋಕ್ಕೋಸ್ಕರ, ಲೂಸ್ ಬೀಳಬಾರ್ದು ಅಂತ. ಇದನ್ನು ಸೇಮ್ ನೀಟಾಗಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಲೈನಿಂಗೇ ಮೆಷರ್ಮೆಂಟ್ ಕಟ್ ಮಾಡಿದ್ದು. ಸೊ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಕಟ್ ಮಾಡಿರ್ತೀವಿ ಬಟ್ಟೆ, ಅದನ್ನು ಟ್ರಿಮ್ ಮಾಡ್ಕೋಬೇಕು ನೋಡಿ. ಈಗ ಫ್ರಂಟ್ ಸೈಡ್ ಸೇಮ್. ಇವಾಗ ಫುಲ್ ನಾನು ಹೇಳೋದು ಫುಲ್ ಅಟ್ಯಾಚಿಂಗೇನೆ, ಸರಿನಾ? ಈಗ ಇದನ್ನು ಅಷ್ಟೇ ಫ್ರಂಟ್ ಸೈಡೇ ಹಾಕ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮೇಲಕ್ಕೆ ಚೆನ್ನಾಗಿರೋದು ಮೇಲೆ ಹಾಕಬೇಕು. ಲೈನಿಂಗ್ ಹಾಕಿ ಮೇಲಕ್ಕೆ ಒಂದು ಸ್ಟಿಚ್ ಮಾಡಿ ಟ್ರಿಮ್ ಮಾಡಿ ಇಟ್ಕೋಬೇಕು. ಈಗ ನೋಡಿ ಮೇನ್ ಮೆಷರ್ಮೆಂಟ್ ನೋಡಿ. ಇವಾಗ ನಾನು ಬ್ಲೌಸಿಂದನೇ ಮೆಷರ್ಮೆಂಟ್ ಹೇಳಿದ್ದೀನಿ. ನಿಮಗೆ ಬೇಕು ಅಂದರೆ ಹೇಳಿ, ನಾನು ಬ್ರೀಫಾಗಿ ನಿಮ್ಮ ಟೇಪಲ್ಲೂ ತೋರಿಸಿದ್ದೀನಿ. ಬೇಕಾದ್ರೆ ನಾನು ನಿಮ್ಮ ಮೆಷರ್ಮೆಂಟ್ ವಿಡಿಯೋನ ಹಾಕ್ತೀನಿ, ಬಾಡಿ ಮೆಷರ್ಮೆಂಟ್. ಇವಾಗ ಬ್ಲೌಸ್ ಮೆಷರ್ಮೆಂಟಿಂದಾನೇ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. 2.5 ತೊಗೊಂಡಿದ್ದೀನಿ, ಮೇಲಕ್ಕೆ 3 ಆಗುತ್ತೆ ನೋಡಿ. ಈ ಥರ ಇದು 3 ಡಾಟ್ ಬ್ಲೌಸಕ್ಕೆ 3 ಡಾಟ್ಸ್ ಮಾತ್ರ ಹಿಡಿತಾ ಇದ್ದೀನಿ ನಾನು ನಿಮಗೆ ನೋಡಿ. ಹಿಂಗೇನೆ ಹಿಡಿದು ಮೆಷರ್ಮೆಂಟ್ ಮಾಡ್ಕೊಳ್ಳೋದು. ಈಗ ಫಸ್ಟ್ ಮೆಷರ್ಮೆಂಟ್ ಮಾಡಿದ್ದೀವಲ್ಲ ಆ ಬಟ್ಟೆನ ಈಗ ನೋಡಿ ಮೆಷರ್ಮೆಂಟು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಆ ಬಟ್ಟೆನ ಇನ್ನೊಂದು ಸೈಡ್ ಫ್ರಂಟ್ ಪಾರ್ಟ್ಗೆ ಹಾಕಿ ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಅದ್ರದ್ದು ಇಂಪ್ರೆಷನ್ ಲೈಟಾಗಿ ಬೀಳತ್ತೆ ನೋಡಿ. ಹಂಗೆ ಟ್ಯಾಪ್ ಮಾಡಿ ನಾನು ಇನ್ನೊಂದಕ್ಕೆ ಹಿಂಗೇನೆ ಮಾಡೋದು ನೋಡಿ. ಲೈಟಾಗಿ ಕಾಣಿಸ್ತಾ ಇದೆ, ಕ್ಯಾಮ್ರಾಲ್ ಸರಿ ಕಾಣಿಸ್ತಾ ಇಲ್ಲ, ಬಟ್ ಲೈಟ್ ಕಾಣಿಸುತ್ತೆ ನೋಡಿ. ಆ ಥರ ಮೇಲಕ್ಕೆ ಹಿಂಗೆ ಡ್ರಾ ಮಾಡ್ಕೋಬೇಕು. ಯಾಕಂದ್ರೆ ನಾನು ಮತ್ತೆ ಮಾರ್ಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್. ಸೊ ಇದಕ್ಕೋಸ್ಕರ ನೋಡಿ, ಅದು ಹೆಂಗಿದೆಯೋ ಹಂಗೇನೆ ಹಿಡ್ಕೊಬರ್ಬೇಕು. ಇದು ನೋಡಿ ನೀಟಾಗಿ ಸ್ಟ್ರೈಟಾಗಿ ಬಂದು ಶಾರ್ಪಾಗಿ ಬಂದು ಬಿಟ್ಬಿಡ್ಬೇಕು. ಬೇಕಾದ್ರೆ ಶೇಪ್ ಬೇಕು ಅಂದರೆ ನಾನು ಅವ್ರ ಶೇಪ್ ಬೇಕು ಅಂದರೆ ಇನ್ನು ಸ್ವಲ್ಪ ಶಾರ್ಪಾಗಿ ಮಾಡ್ತೀನಿ. ಇದು ಕಪ್ ಶೇಪು, ಸರಿನಾ? ನಾನು ಎಲ್ಲದಕ್ಕೂ 2 ಸ್ಟಿಚಸ್ ಹಾಕ್ತೀನಿ. ಈ 3 ಡಾಟ್ಸಿಗೆ ಮಾತ್ರ 2 ಸ್ಟಿಚ್ಚು, ಸ್ಲೀವ್ಸ್ 2 ಸ್ಟಿಚಸ್ಸು. ಯಾಕಂದರೆ ಸ್ಟಿಚ್ ಗಟ್ಟಿ ಇರಲಿ ಅಂತೇಳಿ ನಾನು 2 ಸ್ಟಿಚಸ್ಸೇ ಹಾಕೋದು, ಸರಿನಾ?
ನೋಡಿ ಈ ತರ ಹಾಕಿ ಇದೇ ತರ ನೀವು ಇನ್ನೊಂದ್ ಸೈಡು ಮಾಡ್ಕೋಬೇಕು. ಈ ತರ ಬಂತು ನೋಡಿ ಕಪ್ ಶೇಪು. ನೆಕ್ಸ್ಟ್ ಇದೇ ತರ ಹಾಕ್ಬಿಟ್ಟು ಪಟ್ಟಿ ಪೀಸ್ ಜಾಯಿನ್ ಮಾಡ್ತಾ ಇದ್ದೀನಿ. ಪಟ್ಟಿ ಪೀಸ್ ಬಂದು ಫ್ರಂಟೇ ಇಡಬೇಕು. ಪಟ್ಟಿ ನೋಡಿ ಉಲ್ಟಾ ಇಡಬೇಕು. ನಾನು ಹಿಂಗೆ ಇಟ್ಟಿದ್ದೀನಿ ನೋಡಿ. ಇಟ್ಬಿಟ್ಟು ಬ್ಯಾಕ್ ಸೈಡ್ಗೆ ಲೈನಿಂಗ್ಗೆ ಇಟ್ಬಿಟ್ಟು ನೋಡಿ ಹಿಂಗೆ ಮೇಲಕ್ಕೆ ಬರಬೇಕು. ಓಕೆ, ನಾನು ಹೆಂಗೆ ಇಟ್ಟಿದ್ದೀನಿ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಅದನ್ನು ಸ್ವಲ್ಪ ಡಾಟ್ನ ಸ್ವಲ್ಪ ಫೋಲ್ಡ್ ಮಾಡಿ ಒಳಗೆ ತಳ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತಿದ್ದೀನಿ ನಾನು ಮಾತಾಡೋದು. ನೋಡಿ, ಅಕಸ್ಮಾತ್ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಬ್ರೀಫಾಗಿ ಇನ್ನೂ ಸ್ಲೋ ಆಗಿ ವಿಡಿಯೋಸ್ ಹಾಕ್ತೇನೆ. ಬೇಕಾದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ. ನೋಡಿ, ಸುಮ್ಮನೆ ಒಂದು ನಾಚ್ಕೊಡಿ ಅಷ್ಟೇ. ಸಿಸರಲ್ಲಿ ನಾಚ್ಕೊಟ್ರೆ ಸಾಕು. ನೋಡಿ, ಇದೇ ಶೇಪ್ ಬರುತ್ತೆ. ಈಗ ನೀಟಾಗಿ ನಾನು ಹೇಳೋ ಥರ ಅಲ್ಲಿ ನೋಡಿ ಹೆಂಗೆ ಮಾಡಿಸ್ತಾ ಇದ್ದೀನಿ ಆ ಥರ ಮಾಡಿಸಿ ಪಾಕೆಟ್ ಥರ ಮಾಡ್ಕೋಬೇಕು. ನೋಡಿ, ಲೈನಿಂಗ್ ಸೈಡ್ ಲೈನಿಂಗ್ಗೆ ಇಡಬೇಕು, ಫ್ರಂಟ್ ಸೈಡ್ ಇಡಬೇಕು. ಒಂದು ಅರ್ಧ ಇಂಚಷ್ಟು ಹಿಡ್ಕೊಂಡ್ರೆ ಸಾಕು ಅಷ್ಟೇ. ಇದನ್ನ ಇವಾಗ ಪುಲ್ ಮಾಡ್ಬೇಕು. ನೋಡಿ, ಹಿಂಗೆ ಪುಲ್ ಮಾಡಿದ್ರೆ ನಿಮಗೆ ನೀಟಾಗಿ ಬಂದ್ಬಿಡತ್ತೆ. ಅದ್ರ ಮೇಲೆ ನಿಮಗೆ ಪಟ್ಟಿ ಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆ ಟ್ರಿಮ್ ಮಾಡಿಬಿಡ್ಬೇಕು, ತೆಗೆದು ಬಿಡಬೇಕು. ಈಗ ಆ ಪಟ್ಟಿ ಮೇಲೆ ನೀಟಾಗಿ ಇಟ್ಟು ನೀವು ಸ್ಟಿಚಸ್ ಹಾಕಬೇಕು. ಈ ಸ್ಟಿಚಸ್ ಯಾಕೆ ಹಾಕ್ತೀವಿ ಅಂದರೆ ಇನ್ನೂ ಪರ್ಫೆಕ್ಟಾಗಿ ಕೂತ್ಕೊಳ್ಳಿ ಅಂತ ಹೇಳಿ ನಾವು ಹಾಕೋದು, ಸರಿನಾ? ಫಿನಿಶಿಂಗ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲ ಲಾಸ್ಟಲ್ಲಿ ಐರನ್ ಕೂಡ ಮಾಡ್ಕೊ. ಇದು ನೋಡಿ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ. ನೋಡಿ, ಸಿಂಗಲ್ ಪಟ್ಟಿ ಹಿಂಗೇನೆ ಹಾಕೋದು. ಇದು ಬಂದು ಉಕ್ಸ್, ನಾವು ಈ ಉಕ್ಸ್ಗೆ ಇದು ಬರುತ್ತಲ್ಲ, ಅದು ಹೈ ಥರ ಅದನ್ನು ಹಾಕೋ ಪಟ್ಟಿ ಇದು, ಸರಿನಾ? ಹೈ ಪಟ್ಟಿ ಇದು, ಸರಿ? ಓಕೆ, ಹೈ ಅಂತಾರೆ ಇದಕ್ಕೆ, ಹೈ ಪಟ್ಟಿ ಇದು. ಓಕೆ, ಅದನ್ನು ನಾನು ಹಿಂಗೇನೆ ಹಾಕೋದು. ಇದಕ್ಕೆ ಲೈನಿಂಗ್ ಕೊಡ್ತೀನಿ ನಾನು. ಲೈನಿಂಗ್ ಕೊಟ್ಟು ಮೇನ್ ಫ್ಯಾಬ್ರಿಕಲ್ಲಿ ನಾನು ಹಿಂಗೆ ಮಡಿಸಿ ನೀಟಾಗಿ ಹೊಲಿಯೋದು. ಈಗ ನೋಡಿ, ನಾನು ಅಳತೆ ಬ್ಲೌಸ್ ಇಟ್ಕೊಂಡಿದ್ದೀನಲ್ಲ, ಅದನ್ನು ಇದನ್ನು ಕರೆಕ್ಟಾಗಿರಬೇಕು. ಒಂಚೂರು ಪೈಪಿಂಗ್ಗೋಸ್ಕರ ಚೂರು ಇದ್ರೆ ಸಾಕು. ಇದಕ್ಕೆ ನಾನು ಉಕ್ಸ್ ಪಟ್ಟಿಗೆ ಬಂದು ಮೇನ್ ಫ್ಯಾಬ್ರಿಕ್ಗೆ ನೋಡಿ ಹಿಂಗೇನೆ ಲೈನಿಂಗ್ ಬಟ್ಟೆನೇ ತೊಗೋತಾ ಇದ್ದೀನಿ. ಯಾಕಂದರೆ ಇದು ಒಳಗೆ ಮಡಿಸ್ಬಿಡ್ತೀನಿ, 2 ಸತಿ ಮಡಿಸ್ತೀನಿ. ಮೇಲೆ ಒಂದು ನಾಚ್ ಹಾಕ್ಬಿಟ್ಟು ಹಂಗೆ ಮಡಿಸ್ಬಿಡ್ತೀನಿ. ನೋಡಿ ಅದೇ ಥರ ಮಡಿಸಿ ಸ್ಟಿಚ್ ಹಾಕೋದು ಅಷ್ಟೇ. ಈಗ ನಮಗೆ ಫ್ರಂಟ್ ಸೈಡು ಫುಲ್ ಕಂಪ್ಲೀಟೆಡಿ ಫಿನಿಶ್ಡ್ ಆಗಿದೆ. ಈಗ ಬ್ಯಾಕ್ ಸೈಡು ಹೊಲಿಬೇಕಷ್ಟೆ. ನೋಡಿ, ಈಗ ಹಿಂಗಿಟ್ಟು ನೀಟಾಗಿ ಅದು ಕರೆಕ್ಟಾಗಿ ಸಮ ಇದೆ ನೋಡಿ. ಈಗ ಫ್ರಂಟ್ ಸೈಡ್ ಫುಲ್ ಕಂಪ್ಲೀಟೆಡ್. ಈಗ ಬ್ಯಾಕ್ ಪೀಸ್ ತೆಗೆದು ನೋಡಿ ಈ ಥರ ನಾನು ಹಾಕ್ತೀನಲ್ಲ, ಫ್ರಂಟು ಮೇನ್ ಫ್ಯಾಬ್ರಿಕ್ ಇಟ್ಟು ಈ ಪಟ್ಟಿದು ಬಂದು ಈ ಸೈಡ್ ಬರಬೇಕು. ಸ್ಟಿಚಿಂಗ್ ಸೈಡು ಆ ಕಡೆ ಸೈಡ್ ಬರಬೇಕು. ನೋಡಿ, ನಾನು ಹೆಂಗೆ ಇಟ್ಟಿದ್ದೀನಿ ನೋಡಿ ಅದೇ ಥರ ಸ್ಟಿಚಸ್ ಹಾಕೋಬೇಕು. ಓಕೆ, ಜಾಯಿಂಟ್ ಮಾಡೋಕ್ಕೆ ನಾನು ಇದಕ್ಕೆ ಪೈಪಿಂಗೇ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ನಾವು ಜಾಯಿಂಟ್ ಮಾಡೋಕ್ಕೆ ಈ ಥರ ಹಾಕ್ಕೋಬೇಕು. ನಿಮಗೆ ಅರ್ಥ ಆಗಿಲ್ಲ, ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅದು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಸ್ಟಿಚಿಂಗ್ ವಿಡಿಯೋ ಬಂದು ಪಾರ್ಟ್ 2 ಆಗ್ತಿದ್ದೀನಿ ನೋಡಿ. ಇದು ಸ್ಲೀವ್ಸ್ ಜಾಯಿಂಟ್ ಮಾಡಿಟ್ವಲ್ಲ, ಆ ಪ್ಯಾಚ್ ಬರೋದು ಬಂದು ಯಾವಾಗಲೂ ಫ್ರಂಟ್ ಸೈಡೇ ಬರಬೇಕು ನೋಡಿ. ಅವಾಗ ಬಂದಾಗ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಟಿಂಗ್ ಮಾಡಿ ನೀವು ಹೊಲಿದು ನೋಡ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನಾನು ಯಾವಾಗಲೂ ಸ್ಲೀವ್ಸ್ಗೂ 2 ಸ್ಟಿಚಸ್ ಹಾಕ್ತೀನಿ. ಮೆತ್ತಗೆ ನಿಧಾನಕ್ಕೆ ಅಲ್ಲಿ ನಾಚ್ ಹಾಕಿರ್ತೀವಲ್ಲ ಸ್ಲೀವ್ಸ್ಗೆ, ಆ ನಾಚಸ್ಸು ಮತ್ತು ಶೋಲ್ಡ್ರು ಕರೆಕ್ಟಾಗಿ ಬರಬೇಕು. ಅದಕ್ಕೆ ನಾವು ಮೆಜರ್ಮೆಂಟ್ ತೆಗೆದು ನೀಟಾಗಿ ಹಾಕ್ಕೊಳ್ಳೋದು. ನೋಡಿ, ಹಿಂಗೆ ಹಾಕ್ಬಿಟ್ಟು ಇನ್ನೊಂದು ಸ್ಲೀವ್ಸು ಜಾಯಿಂಟ್ ಮಾಡಬೇಕು. ನೋಡಿ, ಬ್ಯಾಕ್ ಸೈಡಿಗೆ ಅಷ್ಟು ಬಟ್ಟೆಗೇನೆ ಫೋಲ್ಡ್ ಮಾಡಬೇಕು. ಈಗ ನೋಡಿ, ಲೈನಿಂಗ್ ಬಟ್ಟೆ ತೊಗೋತೀನಿ ನೋಡಿ, ಬ್ಯಾಕ್ ಸೈಡ್ ಮಾರ್ಕ್ ಮಾಡೋದ್ನಲ್ಲ, ಕೆಳಗೆ ಬ್ಯಾಕ್ ಪಟ್ಟಿ ಕೆಳಗೆ ಮಡ್ಚುಳಿಯೋದಕ್ಕೆ, ಸರಿನಾ? ಅದಕ್ಕೆ ಒಂದು ಅರ್ಧ ಇಂಚಷ್ಟು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಒಂದು 1/2 to 1/4 ಇಂಚ್ ಸಾಕು ಸ್ಟಿಚಸ್ಸು. ಸ್ಟಿಚ್ ಮಾಡಿ ಮೇಲಕ್ಕೆ ನಾಚ್ಕೊಟ್ಟು ಹಂಗೆ ಮಡ್ಚೊಳಿಬೇಕು. ಹಿಂಗೆ ಉಗ್ರಲ್ಲೇ ಸ್ವಲ್ಪ ಹಂಗೆ ನೀಟ್ ಮಾಡಿದ್ರೆ ನಿಮಗೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಲಾಸ್ಟಿಗೆ ಐರನ್ ಮಾಡ್ಬೇಕು ನೋಡಿ. ಹಿಂಗೆ ಫೋಲ್ಡ್ ಮಾಡಿ ಸುಮ್ಮನೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂದ್ರೆ ನಾವು ಅಲ್ಲಿ ಎಮ್ಮಿಂಗ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ನಾನು ಸುಮ್ಮನೆ ರಫ್ ಸ್ಟಿಚ್ ಹಾಕ್ತೀನಿ. ದೊಡ್ಡ ಇರೋ ಸ್ಟಿಚ್ ಹಾಕ್ತೀನಿ, ಆ ಜಾಗ ಎಮ್ಮಿಂಗ್ ಮಾಡ್ತೀನಿ ನಾನು. ಎಮ್ಮಿಂಗ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಆಮೇಲೆ
ನೋಡಿ ಈಗ ಸ್ಲೀವ್ಸ್ ಇಂದ ಫುಲ್ ಬಾಡಿ ಜಾಯಿಂಟ್ ಮಾಡಬೇಕು. ನಾನು ಅವ್ರ ಅಳತೆ ಬ್ಲೌಸ್ ತಗೋತೀನಿ. ನೋಡಿ ಅವ್ರ ಅಳತೆ ಬ್ಲೌಸ್ನ ಅಲ್ಲಿಟ್ಟು ಎಲ್ಲಿ ಬರುತ್ತೋ ಅಲ್ಲಿಗೆ ಮಾರ್ಕು ಪಕ್ಕದಕ್ಕೆ ಒಂದು ಸ್ಟಿಚ್ ಮಾರ್ಕ್ ಹಾಕ್ತೀನಿ. ಏನಕ್ಕಂದ್ರೆ ನಾನು ಅಲ್ಲಿ 3 ಸ್ಟಿಚ್ ಹಾಕ್ತೀನಿ ಮ್ಯಾಕ್ಸಿಮಮ್. ನೋಡಿ ಅಲ್ಲೇ ಇಟ್ಟು ಸೇಮ್ ಇದೇ ತರ ಹಾಕಿದ್ರೆ ಸಾಕು. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಬಾಡಿ ಮೆಷರ್ಮೆಂಟ್ ತೆಗ್ದು ಹೆಂಗೆ ನಿಮಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಬ್ಲೌಸ್ ಮೆಷರ್ಮೆಂಟ್ ಅಲ್ಲೇ ನಿಮ್ಗೆ ಹೆಂಗ್ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೋಡಿ ಹಂಗೆ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕಿದ್ರೆ ಸಾಕು. ಒಬ್ಬೊಬ್ಬರಿಗೆ ಬಂದು ಸ್ಟ್ರೈಟ್ ಸ್ಟಿಚ್ ಬರೋದಿಲ್ಲ, ಯಾಕಂದ್ರೆ ಅವ್ರ ಬಾಡಿ ಹೆಂಗಿರುತ್ತೋ ಅದರ ಪ್ರಕಾರನೇ ಬರುತ್ತೆ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ, ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟ್ರೈಟ್ ಸ್ಟಿಚ್ ಎಲ್ಲರಿಗೂ ಬರೋಕ್ಕಾಗಲ್ಲ. ಇದೇ ಥರನೇ ಇನ್ನೊಂದು ಸೈಡು ನಾವು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಹಿಂದ್ಗಡೆ ಬಂದು ಪಟ್ಟಿ ಹಾಕ್ತೀವಲ್ಲ, ಬ್ಯಾಕ್ ಸೈಡಲ್ಲಿ ಪಟ್ಟಿ 1 ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ, ಅದನ್ನ ನೋಡಿ ಹಿಂಗೆ ಪ್ಯಾಚ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಹಿಂಗೇನೆ ಒಂದು ಸ್ಟಿಚ್ ಹಾಕೋಬೇಕು. ಆಯ್ತು ನೋಡಿ, ಇನ್ಮೇಲೆ ಇವಾಗಿರೋದು ಬರೀ ಪೈಪಿಂಗ್. ಪೈಪಿಂಗ್ಗೆ ಆವಾಗಲೇ ನಾನು ಕಟಿಂಗ್ ವಿಡಿಯೋದಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೆ. ಆ ಮಾರ್ಕ್ ಹೋಗ್ಬಿಟ್ಟೈತೆ, ಬಟ್ ಇಟ್ಸ್ ಓಕೆ, ನನಗೆ ಲೈಟಾಗಿ ಕಾಣ್ತಾ ಇದೆ. ನಾನು ಅದ್ರ ಪ್ರಕಾರನೇ ಮಾರ್ಕ್ ಕಟಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಡೌಟ್ ಇತ್ತಂದ್ರೆ ಪ್ರೀವಿಯಸ್ ವಿಡಿಯೋ ಪಾರ್ಟ್ 1 ಅಂತ ಹಾಕಿದ್ದೀನಿ, ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದರಲ್ಲಿ ನೋಡಿ. ಈ ಥರ ಬಂದು ಕ್ರಾಸ್ ಪೀಸೇ ಕಟ್ ಮಾಡಿ ನಾನು ಹೆಂಗೆ ಹಿಡ್ಕೋತೀನಿ ಆ ಥರನೇ ಸ್ಟಿಚ್ ಮಾಡ್ಬೇಕು. ನೋಡಿ ಫ್ರಂಟ್ ಸೈಡು ಫೇಸ್ ಮಾಡಿ ಹಿಂಗೆ ಕ್ರಾಸಾಗಿ ಕ್ರಾಸ್ ಆಗಿ ಇಡಬೇಕು. ಇಟ್ಟು ಹೊಳ್ಕೋಬೇಕು. ನಿಮಗೆ ಇನ್ನೊಂದು ಸತಿ ಈ ಪೈಪಿಂಗ್ ವಿಡಿಯೋ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಸಪ್ರೇಟಾಗಿ ಪೈಪಿಂಗ್ ಅಂತ ಹೇಳಿ ನಾನು ಅದಕ್ಕೆ ಅಂತ ಒಂದು ವಿಡಿಯೋ ಮಾಡ್ತೀನಿ ನೀಟಾಗಿ. ನೋಡಿ ಆ ಥರ ಕಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಇರುತ್ತೆ, ಅದನ್ನು ಸಿಸರ್ ಇಟ್ಟು ಕಟ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು 1/4 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಫುಲ್ ಬ್ಲೌಸ್ ಫುಲ್ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿಬಿಟ್ಟು ಫುಲ್ ಸ್ಟಿಚ್ ಮಾಡಿಬಿಟ್ಟು ನಾಚಿಸ್ಕೊಡ್ಬೇಕಾಗತ್ತೆ. ಇದಕ್ಕೂ ನೋಡಿ ಫುಲ್ ಫಿನಿಶ್ ಆಗಿ ಲಾಸ್ಟಕ್ಕೆ ಒಂದು ರಫ್ ಸ್ಟಿಚ್ ಹಾಕ್ಬಿಟ್ಟು ನೋಡಿ ಹಿಂಗೇನೆ. ಈ ಸೈಡ್ ಕ್ಯಾಮ್ರಾ ಆ್ಯಂಗಲ್ ಚೆನ್ನಾಗಿಲ್ಲ ಅಂತ ನಾನು ಆ ಕಡೆ ಇಡ್ತಾ ಇದ್ದೀನಿ. ನೋಡಿ ಈಗ ಹಂಗೆ ನೋಡಿ ಒಂದ್ಸತಿ ಫೋಲ್ಡ್ ಮಾಡಿ ಇನ್ನೊಂದ್ಸತಿ ಫೋಲ್ಡ್ ಮಾಡ್ಕೋಬೇಕು. ಮೇಲಕ್ಕೆ ಆ ಜಾಗ ಸೆಂಟ್ರಲ್ಲಿ ಈ ಕಡೆ ಬಟ್ಟೆನೂ ಇಲ್ಲ, ಈ ಕಡೆ ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ. ಪೈಪಿಂಗ್ ಇಲ್ಲ, ಬಟ್ಟೆ ಇಲ್ಲ, ಆ ಕಡೆ ಸ್ಟಿಚ್ ಮಾಡ್ಬೇಕು. ತೋರಿಸ್ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಒಂದ್ಸತಿ ಬಟ್ಟೆಲಿ ಫೋಲ್ಡ್ ಮಾಡಬೇಕು, ಇನ್ನೊಂದ್ಸತಿ ಫೋಲ್ಡ್ ಮಾಡ್ಬೇಕು. 2 ಫೋಲ್ಡಿಂಗ್ ಮಾಡ್ಬೇಕು, ಆವಾಗಲೇ ನಿಮಗೆ ಸಣ್ಣ ಪೈಪಿಂಗ್ ಬರುತ್ತೆ. ನಿಮಗೆ ಎಕ್ಸ್ಟ್ರಾ ಸ್ಟಿಚಿಂಗು ಬರಲ್ಲ. ಈ ಥರ ಬಂತು ಅಂದರೆ ನೀಟಾಗಿ ನೀವು ಹೊಲ್ಕೋಬೋದು, ಏನೊಂದು ಹೆಚ್ಚು ಕಮ್ಮಿನೂ ಬರಲ್ಲ ನಿಮಗೆ ಪೈಪಿಂಗಲ್ಲಿ. ನೋಡಿ ಇದು ಫುಲ್ಲು ಸೀರೆ ಫುಲ್ ಹಿಂಗೇನೆ ನಿಮಗೆ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ಕು ಪೈಪಿಂಗ್ ಮಧ್ಯದಲ್ಲಿ ಸ್ಟಿಚ್ ಬೀಳ್ಬೇಕು, ಆವಾಗಲೇ ಪೈಪಿಂಗ್ ತುಂಬ ಚೆನ್ನಾಗಿ ಬೀಳುತ್ತೆ. ನಿಮಗೆ ಪಾರ್ಟ್ 1 ವಿಡಿಯೋನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿದ್ದೆ ಫಿನಿಶಿಂಗ್ ಬ್ಲೌಸ್. ಥ್ಯಾಂಕ್ ಯು.